ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ರೆಡ್ ಬಾಯ್ಲ್ಡ್ ರೈಸ್ ಅನ್ನ ಯೂಸ್ ಮಾಡಿ ಮಾಡುವಂತಹ ಕೆಲವೊಂದು ರೆಸಿಪೀಸ್ ನ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು 1 ಗ್ಲಾಸ್ ಅಕ್ಕಿಯನ್ನ ಹೇಗೆ ಕುಕ್ ಮಾಡ್ಕೊಳ್ಬೇಕು ಕುಕ್ಕರ್ ಅಲ್ಲಿ ಅಂತ ಹೇಳ್ತೇನೆ ನೋಡಿ. 1 ಗ್ಲಾಸ್ ಅಕ್ಕಿಗೆ ಕಮ್ಮಿ ಅಂದ್ರೂ 4 ರಿಂದ 5 ಗ್ಲಾಸ್ ಆಗುವಷ್ಟು ನೀರು ಬೇಕಾಗ್ತದೆ. ಇವಾಗ ನಾನು 1 ಗ್ಲಾಸ್ ಅಕ್ಕಿಯನ್ನ ಒಂದು 3 ರಿಂದ 4 ಬಾರಿ ವಾಶ್ ಮಾಡ್ಕೊಳ್ತೇನೆ. ಅದನ್ನ ಒಂದು ಮಿನಿಮಮ್ ಅಂದ್ರೂ 3 ರಿಂದ 4 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ಆವಾಗ ಕ್ಲೀನ್ ಆಗ್ತದೆ ಅಕ್ಕಿ. ವೈಟ್ ರೈಸ್ ಆದ್ರೆ ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರ್ ಹಾಕ್ತೇವೆ, ಮತ್ತೆ ಅದು ನೀರ್ ಅಲ್ಲಿಗೆ ಸರಿ ಆಗ್ತದೆ. ನಾವು ನೀರನ್ನೇನು ಸಪರೇಟ್ ಆಗಿ ತೆಗೆಯುವಂತದ್ದು ಏನಿರೋದಿಲ್ಲ. ಆದ್ರೆ ನಾನಿಲ್ಲಿ ಬ್ರೌನ್ ರೈಸ್ ಇದ್ದು ಕುಕ್ ಆದ್ಮೇಲೆ ಏನ್ ನೀರಿರುತ್ತೆ ಅದನ್ನ ಸೋಸಿ ತೆಗೆಯುವ ಹಾಗೆ ಮಾಡ್ತೇನೆ. ಸೊ ನಾನು ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ತೇನೆ. ನೀರು ಇಲ್ಲಿ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಅಕ್ಕಿ ಹಾಕಿ ಫಸ್ಟ್ಗೆ 1 ವಿಸಿಲ್ ಕೂಗಿಸ್ಕೊಳ್ತೇನೆ. ಆ ವಿಸಿಲ್ ತಣ್ಣಗಾದ್ಮೇಲೆ ಮತ್ತೊಂದು ವಿಸಿಲ್ ನಾನು ಕೂಗಿಸ್ಕೊಳ್ತೇನೆ. ಅಂದ್ರೆ 2 ವಿಸಿಲ್ ಮಾಡ್ಕೊಳ್ತೇನೆ. 1 ವಿಸಿಲ್ ಮಾಡಿ ಆದ್ಮೇಲೆ ವಿಸಿಲ್ ಇಡದೆ ಸ್ವಲ್ಪ ನೀರ್ ಹಾಕಿ ಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತು ಕುಕ್ ಮಾಡಿದ್ರೆ ಕೂಡ ಸಾಲ್ತದೆ. ಆದ್ರೆ ನಾನು ಸೇಮ್ ರೈಸ್ ಅನ್ನ ಆರುಷ್ಗೆ ಕೂಡ ಕೊಡೋದ್ರಿಂದ ಸ್ವಲ್ಪ ಸಾಫ್ಟ್ ಆದ್ರೆ ಬೆಸ್ಟ್ ಅಂತ ಹೇಳಿ 2 ವಿಸಿಲ್ ಮಾಡ್ಕೊಳ್ತೇನೆ. ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಎಷ್ಟು ಚಿಕ್ಕ ಮಕ್ಕಳಿಗೆ ಕೂಡ ಕೊಡುವ ಹಾಗೆ ಇರುತ್ತೆ. ನಾವು ಕೂಡ ಅಷ್ಟೇ, ಅಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ಏನು ಕುಕ್ ಮಾಡಿ ತಿಂದ್ರೆ ಒಳ್ಳೇದು, ಅಂದ್ರೆ ಸಾಫ್ಟ್ ಆಗಿದ್ರೆ ಒಳ್ಳೇದು. ಇಲ್ಲದಿದ್ರೆ ನಾವು ಅಷ್ಟು ನೀಟಾಗಿ ಜಗ್ದು ತಿನ್ನೋದಿಲ್ಲ ನೋಡಿ, ಡೈಜೆಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದಲ್ವಾ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಅಕ್ಕಿಯನ್ನ ಚೆನ್ನಾಗಿ ಸಾಫ್ಟ್ ಆಗಿ ಕುಕ್ ಮಾಡಿ ತಿಂದ್ರೆ ಒಳ್ಳೇದು. ಅದು ವೈಟ್ ರೈಸ್ ಆಗ್ಲಿ ಅಥವಾ ಯಾವುದೇ ಬಣ್ಣದ ರೈಸ್ ಆಗಿರ್ಲಿ, ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ತಿನ್ಬೇಕು. ಅನ್ನದಲ್ಲಿರುವಂತಹ ನೀರನ್ನ ತೆಗಿಬೇಕಾದ್ರೆ ನಾವು ಈ ತರದೊಂದು ಪಾತ್ರೆ ಯೂಸ್ ಮಾಡಬಹುದು. ಸಪರೇಟ್ ಆಗುತ್ತೆ ನೀರು, ಮತ್ತೆ ನಮ್ಗೆ ಗ್ರೇವಿ ಜೊತೆಗೆ ಈ ಒಂದು ರೈಸ್ ಅನ್ನ ತಿನ್ನೋದಕ್ಕೆ ಒಳ್ಳೇದಾಗ್ತದೆ. ನೀವು ರಸಮ್ ಆಗಿರ್ಬಹುದು, ಟೊಮೆಟೊ ಸಾರು ಆಗಿರ್ಬಹುದು, ದಾಲ್ ಆಗಿರ್ಬಹುದು, ಸಾಂಬಾರ್ ಆಗಿರ್ಬಹುದು, ಅಥವಾ ನಾನ್ ವೆಜ್ ಆದ್ರೆ ಚಿಕನ್, ಫಿಶ್, ಎಗ್ ಏನಾದ್ರೂ ಪರವಾಗಿಲ್ಲ. ಯಾವ ತರದ್ದು ಗ್ರೇವಿಯಲ್ಲಿ ಕೂಡ ಈ ಒಂದು ರೈಸ್ ತುಂಬಾನೇ ಚೆನ್ನಾಗಿರ್ತದೆ. ನಮ್ಗನ್ನಿಸ್ತದೆ ಏನಂದ್ರೆ ವೈಟ್ ರೈಸಿಗಿಂತ ಬ್ರೌನ್ ರೈಸಿಗೆ ಕಾಂಬಿನೇಷನ್ ಮಾಡೋದಕ್ಕೆ ತುಂಬಾ ಆಪ್ಷನ್ಸ್ ಇರುತ್ತೆ ಗ್ರೇವಿ ಅಂತ ಹೇಳಿ. ಸೊ ನಾನಿಲ್ಲಿ ಇವತ್ತು ಕುಕ್ ಮಾಡಿರೋದು ಎಗ್ ಗ್ರೇವಿ. ಈ ತರ ಎಗ್ ಗ್ರೇವಿ ಹೇಗೆ ಮಾಡ್ಬೇಕಂದ್ರೆ, ನಾರ್ಮಲ್ ಆಗಿ ನಾವು ಟೊಮೆಟೊ, ಆನಿಯನ್ ಅದು ಇದೆಲ್ಲ ಹಾಕಿ ಹೇಗೆ ಗ್ರೇವಿ ಪ್ರಿಪೇರ್ ಮಾಡ್ತೇವೆ, ಅದು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಎಗ್ ಅನ್ನ ಬ್ರೇಕ್ ಮಾಡಿ ಆ ಬಾಯ್ಲ್ ಆಗ್ತಿರುವಂತಹ ಗ್ರೇವಿಗೆ ಹಾಕ್ಬೇಕು. ಅದಾದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಅದನ್ನ ನಾವು ಬೇಯಿಸ್ಕೊಳ್ಬೇಕು. ಆವಾಗ ಈ ತರ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕಾಂಬಿನೇಷನ್ ಮಾತ್ರ ಬೆಸ್ಟ್ ಅಂತ ಹೇಳ್ಬೇಕು. ಇದೇ ರೈಸ್ ಅನ್ನ ಯೂಸ್ ಮಾಡಿ ನಾವು ಫ್ರೈಡ್ ರೈಸ್ ತರ ಕೂಡ ಮಾಡಬಹುದು. ನಾನು ಇವತ್ತು ಸಿಂಪಲ್ ಆದಂತಹ ಒಂದು ರೆಸಿಪಿ ತೋರಿಸ್ತೇನೆ. ಒಂದು ಎಗ್ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಪೆಪ್ಪರ್, ಅರಶಿನ ಪುಡಿ ಮತ್ತೆ ಸಾಲ್ಟ್ ಹಾಕೊಂಡಿದ್ದೇನೆ. ಇದು ನಾನು ಪ್ರಿಪೇರ್ ಮಾಡ್ತಿರೋದು ಆರುಷ್ಗೋಸ್ಕರ, ಹಾಗಾಗಿ ಖಾರ ತುಂಬಾ ಕಡಿಮೆ ಇರ್ತದೆ. ನಮ್ಗೆ ಮಾಡೋದಾದ್ರೆ ನಾವು ಸ್ವಲ್ಪ ಇದಕ್ಕೆ ಹಸಿಮೆಣಸಿನಕಾಯಿ ಕೂಡ ಆಡ್ ಮಾಡ್ಕೊಳ್ಬಹುದು, ರೆಡ್ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಕೊಳ್ಬಹುದು. ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ, ಆನಿಯನ್ ಅಥವಾ ತರಕಾರಿಗಳನ್ನ ಕೂಡ ಹಾಕಬಹುದು. ಆದ್ರೆ ನಾನು ಇವತ್ತು ಎಣ್ಣೆಗೆ ಈ ಎಗ್ ಅನ್ನ ಹಾಕಿ ಒಂದು ಸ್ಕ್ರಾಂಬಲ್ಡ್ ಎಗ್ ತರ ಮಾಡ್ಕೊಳ್ತೇನೆ. ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುವ ಹಾಗೆ, ಮಕ್ಕಳಿಗೆ ಹೇಗ್ ಬೇಕು ಆ ತರ. ಅಥವಾ ನಾರ್ಮಲ್ ಆಗಿ ನಾವು ಹೇಗೆ ಫ್ರೈಡ್ ರೈಸ್ಗೆ ರೆಡಿ ಮಾಡ್ತೇವೆ ನೋಡಿ, ತರಕಾರಿ ಎಲ್ಲ ಹಾಕಿ ಆ ತರ ಕೂಡ ರೆಡಿ ಮಾಡಬಹುದು. ಅದಾದ್ಮೇಲೆ ವೈಟ್ ರೈಸ್ ನ ಬದಲಿಗೆ ನಾವು ಈ ಕುಕ್ ಮಾಡಿರುವಂತಹ ಬ್ರೌನ್ ರೈಸ್ ಅನ್ನ ಯೂಸ್ ಮಾಡಬೇಕು. ನೀರನ್ನ ಚೆನ್ನಾಗಿ ಸೋಸಿ ತೆಗ್ದಿರ್ಬೇಕು, ಆ ರೈಸ್ ಅನ್ನ ಯೂಸ್ ಮಾಡಬೇಕು. ಇಲ್ಲಿ ನಾನು ಇದೇ ಎಗ್ಗಿಗೆ ಆ ಬ್ರೌನ್ ರೈಸ್ ಏನಿರುತ್ತೆ ಕುಕ್ ಮಾಡಿರೋದು ಅದನ್ನ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇನ್ನು ಮಕ್ಕಳಿಗೆ ಹೆಲ್ದಿಯಾಗಿ ಸಿಂಪಲ್ ಆಗಿ ಈ ತರ ನಾವು ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದು ಪುಂಡಿ, ಕಡುಬು ಅಥವಾ ರೈಸ್ ಬಾಲ್ಸ್ ಏನ್ ಹೇಳ್ತೇವೆ ಅದು ಮಾಡೋದು ಹೇಗಂತ ಹೇಳ್ತೇನೆ. 1 ಗ್ಲಾಸ್ ರೈಸ್ ಆದ್ರೆ ಅದನ್ನ ನಾವು ಸೋಕ್ ಮಾಡಬೇಕು, ಚೆನ್ನಾಗಿ ವಾಶ್ ಮಾಡಿ. ಅದು ಸೋಕ್ ಮಾಡೋದು ಮಿನಿಮಮ್ 8 ಗಂಟೆ ಸೋಕ್ ಮಾಡಬೇಕು, ಜಾಸ್ತಿ ಆದ್ರೂ ಪರವಾಗಿಲ್ಲ. ಚೆನ್ನಾಗಿ ಸೋಕ್ ಆಗ್ಬೇಕು ವೈಟ್ ರೈಸ್ಗೆ ಕಂಪೇರ್ ಮಾಡೋದಾದ್ರೆ. ಸೊ ಇದನ್ನ ಚೆನ್ನಾಗಿ ಸೋಕ್ ಮಾಡಿ ಆದ್ಮೇಲೆ ಅದನ್ನ ಇನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು 1 ಗ್ಲಾಸ್ ಆಗುವಷ್ಟು ರೈಸ್ ತಗೊಂಡಿದ್ರೆ ನೀವು ಮಿನಿಮಮ್ 1 ಗ್ಲಾಸ್ ಆಗುವಷ್ಟು ತುರಿದಂತಹ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ಬೇಕು, ಮತ್ತೆ ನೀರ್ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ತೀರಾ ನುಣ್ಣಗೆ ಗ್ರೈಂಡ್ ಮಾಡ್ಬೇಕು ಅಂತ ಇಲ್ಲ, ತರಿಯಾಗಿ ಮಾಡಿದ್ರು ಸಾಕು. ನೀರು ಸ್ವಲ್ಪ ಆಚೆ ಈಚೆ ಆದ್ರೂ ಪರವಾಗಿಲ್ಲ. ನಾವು ಆ ಕಡುಬು ಮಾಡೋದಕ್ಕಿಂತ ಮೊದಲು ಅದನ್ನ ಸ್ಟೀಮ್ ಮಾಡ್ಕೊಳ್ತೇವೆ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಆದ್ರೂ ನಡೀತದೆ. ನಾನಿವತ್ತು ಮಾಡ್ತಿರೋದು ಸ್ವೀಟ್ ಪುಂಡಿ, ಅಂದ್ರೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ತೇನೆ. ನಾವು ಬೆಲ್ಲ ಹಾಕೋದಿಲ್ಲ ಅಂದ್ರೆ ಇಷ್ಟೇ ಮಸಾಲ, ಏನಂದ್ರೆ ತೆಂಗಿನಕಾಯಿ ತುರಿ, ನೀರು ಮತ್ತೆ ಸೋಕ್ ಮಾಡಿರುವಂತಹ ಅಕ್ಕಿ. ನಾನು ಬೆಲ್ಲ ಹಾಕೋದ್ರಿಂದ ಸೆಕೆಂಡ್ ರೌಂಡ್ ಗ್ರೈಂಡ್ ಮಾಡುವಾಗ ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ತಾ ಇದ್ದೇನೆ. ಸಾಧಾರಣವಾದಂತಹ ಟೇಸ್ಟ್ ಬರುತ್ತೆ, ಸ್ವೀಟ್ ತುಂಬಾ ಜಾಸ್ತಿ ಏನು ಹಾಕ್ಲಿಲ್ಲ. ಹಾಗಾಗಿ ಸ್ವಲ್ಪ ಬೆಲ್ಲ ಮತ್ತೊಂದೆರಡು ಏಲಕ್ಕಿ ಹಾಕಿ
ಇದನ್ನ ಕೂಡ ಗ್ರೈಂಡ್ ಮಾಡ್ಕೊಂಡು ಫಸ್ಟ್ ಗೆ ಗ್ರೈಂಡ್ ಮಾಡಿರುವಂತಹ ಏನು ಅಕ್ಕಿ ಇದೆ ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೇನೆ. ನಾವೊಂದು ವೇಳೆ ಬೆಲ್ಲ ಹಾಕ್ಲಿಲ್ಲ ಅಂದ್ರೆ ಇದನ್ನ ತಿನ್ನೋದಕ್ಕೆ ನಮ್ಗೆ ಸ್ವಲ್ಪ ಏನಾದ್ರೂ ಗ್ರೇವಿ ತರ ಬೇಕಾಗ್ತದೆ. ಚಿಕನ್ ಗ್ರೇವಿ ಅಥವಾ ಫಿಶ್ ಗ್ರೇವಿ ಜೊತೆಗೆ ಕೂಡ ತುಂಬಾನೇ ಚೆನ್ನಾಗಿರ್ತದೆ ಈ ಒಂದು ಕಾಂಬಿನೇಷನ್. ನಾವು ಸ್ವೀಟ್ ಮಾಡಿದ್ರೆ ಹಾಗೆ ಕೂಡ ತಿನ್ನಬಹುದು ಅಥವಾ ಚಟ್ನಿ ಜೊತೆ ಸಾಂಬಾರ್ ಜೊತೆ ಕೂಡ ಚೆನ್ನಾಗಿರ್ತದೆ. ಸ್ವೀಟ್ ಜಾಸ್ತಿ ಮಾಡಿದ್ರೆ ನಾವು ಚಟ್ನಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾವೇನಂದ್ರೆ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಿದ್ರೆ ನೀರು ಬೇಕಾದಷ್ಟು ಮಾತ್ರ ಹಾಕಿ ಗ್ರೈಂಡ್ ಮಾಡೋದಕ್ಕಾಗುತ್ತೆ. ಆವಾಗ ಇದನ್ನು ಡೈರೆಕ್ಟ್ ಆಗಿ ನಾವು ಪುಂಡಿ ಮಾಡಿ ನಾವು ಇಡಬಹುದು, ಸ್ಟೀಮ್ ಮಾಡ್ಕೊಳ್ಬಹುದು. ಆದ್ರೆ ನಾನು ಮಿಕ್ಸಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಆಗ್ತದೆ, ಆ ಕಡೆ ಈ ಕಡೆ ಆಗ್ತದಲ್ವಾ, ಅದಕ್ಕೋಸ್ಕರ ನಾನೊಂದು 5 ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೊಳ್ತೇನೆ. ಅದರಲ್ಲಿರುವಂತಹ ನೀರಿನ ಅಂಶದ ಮೇಲೆ ಡಿಪೆಂಡ್ ಆಗಿರ್ತದೆ ನಾವು ಎಷ್ಟು ಹೊತ್ತು ಸ್ಟೀಮ್ ಮಾಡಬೇಕು ಅಂತ ಹೇಳಿ. ಒಂದು 3-4 ನಿಮಿಷ ಆದ್ಮೇಲೆ ಒಮ್ಮೆ ಚೆಕ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ಆ ಹಿಟ್ಟನ್ನ ಹಿಡ್ಕೊಂಡು ನಾವು ರೌಂಡ್ ಆಗಿ ಪುಂಡಿ ತರ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ. ನಮ್ಗೆ ಸಾಧ್ಯ ಆಗೋದಾದ್ರೆ ನಾವು ಅವಾಗ ಸ್ಟೀಮ್ ಇಂದ ತೆಗೆದು ಮತ್ತೆ ನಾವು ಅದು ಸ್ವಲ್ಪ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ರೌಂಡ್ ರೌಂಡ್ ಶೇಪ್ ಅಲ್ಲಿ ನಾವು ಪುಂಡಿ ಮಾಡ್ಕೊಂಡ್ರೆ ಆಯ್ತು. ಖಾಲಿ ಕೈಯಲ್ಲಿ ಮಾಡ್ಕೊಳ್ಬಹುದು. ನನ್ನ ಕೈಯಲ್ಲಿ ಸ್ವಲ್ಪ ಗಾಯ ಆಗಿತ್ತಂತ ಹೇಳಿ ಈ ತರ ಒಂದು ಗ್ಲೌಸ್ ಹಾಕಿ ಪುಂಡಿ ಮಾಡ್ತಾ ಇದ್ದೇನೆ. ಖಾಲಿ ಕೈಯಲ್ಲಿ ಮಾಡಿದ್ರೆ ತುಂಬಾ ಬೇಗ ಆಗತ್ತೆ. ನಾವಿನ್ನು ಪುಂಡಿಯನ್ನ ಮತ್ತೆ ಸ್ಟೀಮ್ ಮಾಡ್ಕೊಳ್ಬೇಕಾಗ್ತದೆ ಒಂದು 15-20 ನಿಮಿಷ. ಸೊ ಫಸ್ಟ್ ರೌಂಡ್ ಅನ್ನ ನಾನು ಇವಾಗ ಇಡ್ತಾ ಇದ್ದೇನೆ. ಫಸ್ಟ್ ರೌಂಡ್ ಒಂದು ಇಟ್ಟಾದ್ಮೇಲೆ ಒಂದು 2-3 ನಿಮಿಷ ಆದ್ಮೇಲೆ ಮತ್ತೆ ತೆಗೆದು ಸೆಕೆಂಡ್ ರೌಂಡ್ ಹಾಕ್ತೇನೆ. ನಾವು ಡೈರೆಕ್ಟ್ ಆಗಿ 2 ರೌಂಡ್ ಅನ್ನ ಕೂಡ ಇಟ್ರೆ ಕೆಲವೊಂದ್ಸಲ ಒಂದಕ್ಕೆ ಒಂದು ಅಂಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ನಾವು ಒಂದ್ ರೌಂಡ್ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇಟ್ರೆ ಚೆನ್ನಾಗಾಗತ್ತೆ. ಈ ತರ ಬರುತ್ತೆ. ನೆಕ್ಸ್ಟ್ ಬಂದು ಇಡ್ಲಿ ರೆಸಿಪಿ. ಇಡ್ಲಿ ಮಾಡೋದಕ್ಕೆ 2 ಗ್ಲಾಸ್ ಆಗುವಷ್ಟು ಈ ರೈಸ್ ಅನ್ನ ತಗೊಂಡಿದ್ದೇನೆ. ಅದಾದ್ಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೇನೆ. ಇದಕ್ಕೆ ಒಂದ್ ಸ್ವಲ್ಪ ಮೆಂತ್ಯ ಕಾಳು ಹಾಕೊಂಡಿದ್ದೇನೆ. ಇಷ್ಟೇ, ಬೇರೆ ಏನು ಹಾಕ್ತಾ ಇಲ್ಲ. ಇದಕ್ಕೆ ನೀರ್ ಹಾಕಿ 3-4 ಬಾರಿ ಚೆನ್ನಾಗಿ ಇದನ್ನ ಕೂಡ ವಾಶ್ ಮಾಡಿ ನಾವು ಇದನ್ನ ಸೋಕ್ ಮಾಡ್ಬೇಕು. ಮಿನಿಮಮ್ 8 ಗಂಟೆ ಸೋಕ್ ಮಾಡಿದ್ರೆ ಒಳ್ಳೇದು. ಇದು ಚೆನ್ನಾಗಿ ಸೋಕ್ ಆದ್ಮೇಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ಗ್ರೈಂಡ್ ಮಾಡುವಾಗ ನಾನು ಅವಲಕ್ಕಿ ಆಗಿರ್ಬಹುದು ಅಥವಾ ಏನೇ ಒಂದು ವಸ್ತುವನ್ನ ಹಾಕ್ತಾ ಇಲ್ಲ. ಯಾಕಂದ್ರೆ ಚೆನ್ನಾಗಿ ಇದೇ ಹಿಟ್ಟು ಫರ್ಮೆಂಟ್ ಆಗ್ತದೆ ಬ್ರೌನ್ ರೈಸ್ ಹಾಕಿರೋದ್ರಿಂದ. ಒಂದು ನಾವು ನೆನ್ಪಿಟ್ಕೊಳ್ಬೇಕು ಏನಂದ್ರೆ ನಾವು ಇದನ್ನ ಎಷ್ಟು ಹೊತ್ತು ಬೇಕಾದ್ರೂ ಸೋಕ್ ಮಾಡಬಹುದು. ಆದ್ರೆ ನಾವು ಅದನ್ನ ಫರ್ಮೆಂಟ್ ಆಗ್ಲಿಕ್ಕೆ ಇಡ್ತೇವೆ ನೋಡಿ, ಅವಾಗ ಜಾಸ್ತಿ ಹೊತ್ತು ಇಡಬಾರ್ದು. ಅಂದ್ರೆ ಒಮ್ಮೆ ಫರ್ಮೆಂಟ್ ಆದ್ಮೇಲೆ ಮತ್ತೆ 1-2 ಗಂಟೆ ಹೊರಗಡೆ ಇಡುವ ಅಂತ ಹೇಳಿ ನಾವು ನೋಡಿದ್ರೆ ಅದು ಮತ್ತೆ ಜಾಸ್ತಿ ಹುಳಿ ಆಗ್ತದೆ. ಅದಕ್ಕೋಸ್ಕರ ಒಮ್ಮೆ ಫರ್ಮೆಂಟ್ ಆದ್ಮೇಲೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ರೆ ಒಳ್ಳೇದು, ಚೆನ್ನಾಗಾಗುತ್ತೆ. ಇನ್ನು ನಾನು ಗ್ರೈಂಡ್ ಮಾಡಿರುವಂತಹ ಮಿಕ್ಸರ್ ಏನಿದೆ ಅದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬೇಕಾದಷ್ಟು ನೀರ್ ಹಾಕಿ ಕನ್ಸಿಸ್ಟೆನ್ಸಿ ನೋಡಿದ್ರೆ ಆಯ್ತು. ಇದು ಆಕ್ಚುಲಿ ಸ್ವಲ್ಪ ದಪ್ಪ ಆಗ್ತದೆ. ವೈಟ್ ರೈಸಿನ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದಪ್ಪ ಆಗ್ತದೆ ನೆಕ್ಸ್ಟ್ ಡೇಗೆ. ಸೊ ಬೇಕಾದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಇದರಲ್ಲಿ ದೋಸೆ ಕೂಡ ಮಾಡಬಹುದಾ ಅಂತ ಅನ್ಕೊಳ್ಳೋದಾದ್ರೆ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ. ಕೆಲವೊಂದ್ಸಲ ಚೆನ್ನಾಗಿ ಬರುತ್ತೆ, ಕೆಲವೊಂದ್ಸಲ ಚೆನ್ನಾಗಿ ಬರೋದಿಲ್ಲ. ಸೊ ನಾನು ಈ ಹಿಟ್ಟನ್ನ ದೋಸೆಗೆ ಅಂತ ಹೇಳಿ ಯೂಸ್ ಮಾಡೋದಿಲ್ಲ. ಈ ರೈಸ್ ಇದ್ದು ದೋಸೆ ಮಾಡ್ಲಿಕ್ಕೆ ಆಗ್ತದೆ ಒಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಖಂಡಿತವಾಗಿಯೂ ಶೇರ್ ಮಾಡ್ತೇನೆ ರೆಸಿಪಿನ. ಇದರಿಂದ ನಾನು ಇಡ್ಲಿ ಮಾತ್ರ ಮಾಡೋದು, ಬೇರೆ ಏನ್ ಮಾಡೋದಕ್ಕೆ ಹೋಗೋದಿಲ್ಲ. ಇದು ನೆಕ್ಸ್ಟ್ ಡೇ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನಾನು ತೆಗೆಯುವಾಗ ಪ್ಲೇಟ್ ಸ್ವಲ್ಪ ಅದ್ರ ಒಳಗಡೆ ಬಿದ್ದಿತ್ತು, ಹಾಗೆ ಆ ಒಂದು ಲೈನ್ ನಿಮ್ಗೆ ಕಾಣ್ತಿರಬಹುದು. ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಚಳಿಗಾಲದಲ್ಲಿ ಕೂಡ ತುಂಬಾ ಚೆನ್ನಾಗಿ ಇದು ಫರ್ಮೆಂಟ್ ಆಗ್ತಿದೆ. ಅದು ಸೈಡಲ್ಲಿ ಸ್ವಲ್ಪ ತಾಗಿತ್ತು, ಅದನ್ನ ಕ್ಲೀನ್ ಮಾಡ್ತಾ ಇದ್ದೇನೆ. ನಮ್ಮ ಪ್ರಿಯಾರಿಟಿ ಯಾವಾಗ್ಲೂ ನೀಟ್ನೆಸ್ ಸಿಗಲ್ಲ, ಸೊ ಕಣ್ಣು ಅದಕ್ಕೆ ಹೋಗುತ್ತೆ ಅಂತ ಹೇಳಿ ಅದನ್ನ ಮತ್ತೆ ಕ್ಲೀನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ. ನೋಡಿ ಈ ತರ ಫರ್ಮೆಂಟ್ ಆಗಿರುತ್ತೆ. ಇದನ್ನ ನಾವು ಇನ್ನು ಜಾಸ್ತಿ ಹೊತ್ತು ಹೊರಗಡೆ ಇದ್ರೆ ಖಂಡಿತವಾಗಿ ಹುಳಿ ಆಗುತ್ತೆ. ಸೊ ತೆಗೆದು ನಾವು ಫ್ರಿಜ್ ಅಲ್ಲಿ ಇಡ್ಬೇಕು, ನಾವು ಆವಾಗಲೇ ಇಡ್ಲಿ ಮಾಡೋದಿಲ್ಲ ಅಂದ್ರೆ. ಇವಾಗ ಬೇಕಾದಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಮಾಡ್ಕೊಳ್ತಾ ಇದ್ದಾನೆ. ನಾರ್ಮಲ್ ಆಗಿ ನಾವು ಹೇಗೆ ನಾರ್ಮಲ್ ಇಡ್ಲಿ ಮಾಡ್ತೇವೆ ಅದೇ ತರ ಮಾಡಿದ್ರಾಯ್ತು. ಟ್ರೇಗೆ ಚೆನ್ನಾಗಿ ಎಣ್ಣೆ ಹಚ್ಚಿ, ಯಾವ್ದಾದ್ರೂ ಎಣ್ಣೆ ಹಾಕಬಹುದು, ನಾನು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದು. ಇವಾಗ ಆ ಟ್ರೇಗೆ ಇಡ್ಲಿ ಬ್ಯಾಟರ್ ಅನ್ನ ಹಾಕೊಳ್ತಾ ಇದ್ದಾನೆ. ನಾರ್ಮಲ್ ಆಗಿ ನಾವು ಒಂದು 15 ನಿಮಿಷ ಕುಕ್ ಮಾಡೋದಾದ್ರೆ ವೈಟ್ ರೈಸಿನ ಇಡ್ಲಿಯನ್ನ ಇದನ್ನೊಂದು 5 ನಿಮಿಷ ಜಾಸ್ತಿ ಕುಕ್ ಮಾಡಿದ್ರೆ ಚೆನ್ನಾಗಾಗತ್ತೆ. ಯಾಕಂದ್ರೆ ಈ ರೈಸ್ ಯಾವಾಗ್ಲೂ ಕುಕ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಸೊ ನೀರ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಾನಿಲ್ಲಿ ಇಡ್ಲಿ ಟ್ರೇ ಅನ್ನ ಇಡ್ತಾ ಇದ್ದೇನೆ.
ಇಡ್ಲಿ ಮಾಡುವಾಗ ಕೆಲವೊಬ್ಬರಿಗೆ ಒಂದು ಪ್ರಾಬ್ಲಮ್ ಇದೆ, ಏನಂದ್ರೆ ಕೆಳಗಡೆಯ ಇಡ್ಲಿ ಮೇಲ್ಗಡೆಯ ಟ್ರೇಗೆ ಅಂಟುತ್ತದೆ ಅಂತ ಹೇಳಿ. ಆತರ ಇರುವಾಗ ನಾವೊಂದು ಪ್ಲಾನ್ ಮಾಡಿ ಇಡಬೇಕು ನೋಡಿ. ಅದರಲ್ಲಿ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ ಅನ್ನ ನಾವು ಕೆಳಗಡೆಯ ಇಡ್ಲಿಯ ಸ್ಟ್ರೈಟ್ಗೆ ಇಡಬೇಕು. ಅಂದ್ರೆ ಇಡ್ಲಿ ಮತ್ತೆ ಇಡ್ಲಿ ಒಂದೇ ಲೈನ್ ಅಲ್ಲಿ ಇರಬಾರ್ದು, ಆ ಗ್ಯಾಪಿನಲ್ಲಿ ಇರಬೇಕು. ಆವಾಗ ಅದು ಸ್ವಲ್ಪ ಉಬ್ಬಿದ್ರೆ ಕೂಡ ಮೇಲೆಯ ಟ್ರೇಗೆ ಟಚ್ ಆಗೋದಿಲ್ಲ, ಇಡ್ಲಿ ಚೆನ್ನಾಗಿ ಬರ್ತದೆ. ಸೊ ಈ ತರ ನಾವು ಎಲ್ಲ ಟ್ರೇಯನ್ನ ಇಟ್ಟು ಇಡ್ಲಿಯನ್ನ ಕುಕ್ ಮಾಡಿದ್ರೆ ಈ ತರ ಬರುತ್ತೆ. ಒಂದು 20ರಿಂದ 22 ನಿಮಿಷ ನಾನು ಅವತ್ತು ಸ್ಟೀಮ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹೆಲ್ದಿ ಆದಂತಹ ಇಡ್ಲಿ ರೆಸಿಪಿ ಚಟ್ನಿ ಸಾಂಬಾರ್ ಜೊತೆಗೆ ಆರಾಮಾಗಿ ತಿನ್ನಬಹುದು. ಮಕ್ಕಳಿಗೆ ಕೂಡ ಕೊಟ್ರೆ ತುಂಬಾ ಒಳ್ಳೇದು. ಅಂಡ್ ಪ್ರೋಬಯೋಟಿಕ್ ಕೂಡ ಇರುತ್ತೆ, ಹಾಗೆ ನಮ್ಗೆ ರೆಡ್ ಬಾಯ್ಲ್ಡ್ ರೈಸ್ ಕೂಡ ನಮ್ಮ ಬಾಡಿಗೆ ಹೋದಾಗತ್ತೆ. ನೆಕ್ಸ್ಟ್ ಬಂದು ಇದು ಆಕ್ಚುಲಿ ರೆಸಿಪಿ ಅಲ್ಲ, ಒಂದು ಟ್ರಿಕ್ ಅಂತ ಹೇಳ್ಬೇಕು. ಕೆಲವೊಂದ್ಸಲ ನಾವು ತುಂಬಾ ಲೋ ಅಂತ ಫೀಲ್ ಆಗ್ತವೆ, ಎನರ್ಜಿ ಇಲ್ಲ ಅಂತ ಫೀಲ್ ಆಗ್ತವೆ. ಆ ಟೈಮಲ್ಲಿ ಈ ರೆಡ್ ಬಾಯ್ಲ್ಡ್ ರೈಸ್ ನ ಗಂಜಿ ಕುಡಿದ್ರೆ ನಮ್ಗೆ ಎನರ್ಜಿ ಸಿಕ್ಕಿದಾಗ ಫೀಲ್ ಆಗ್ತದೆ. ಇದೊಂಥರ ನಮ್ಗೆ ಇನ್ಸ್ಟೆಂಟ್ ಎನರ್ಜಿ ಕೊಡುವಂತಹ ಫುಡ್ ಅಂತ ಹೇಳ್ಬೇಕು. ಅದು ಜಾಸ್ತಿ ಹೊತ್ತು ಎನರ್ಜಿ ಇರೋದಿಲ್ಲ, ಬಟ್ ಆ ಟೈಮ್ಗೆ ನಮ್ಗೆ ಎನರ್ಜಿ ಡ್ರಿಂಕ್ ತರ ವರ್ಕ್ ಆಗುತ್ತೆ. ಸೊ ನಾವು ಏನ್ ಕುಕ್ ಮಾಡಿರ್ತೇವೆ ಅದರದ್ದು ತಿಳಿ ನೀರಿರುತ್ತಲ್ವಾ, ಅದರ ಜೊತೆಗೆ ಒಂದ್ ಸ್ವಲ್ಪ ಗಂಜಿ, ಅದರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೇನೆ. ನಮ್ಗೆ ಏನ್ ಹುಷಾರಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ನಾವು ಈ ಗಂಜಿ ಜೊತೆಗೆ ಏನ್ ತಿಂತೇವೆ ಅಂತ ಹೇಳಿ. ನಿಮ್ಗೆ ತುಪ್ಪ ಸ್ಕಿಪ್ ಮಾಡ್ಬೇಕು ಅಂತ ಇದ್ರೆ ಸ್ಕಿಪ್ ಮಾಡಬಹುದು. ನಿಮ್ಗೆ ಉಪ್ಪಿನಕಾಯಿ ತಿನ್ಬೇಕು ಅಂತ ಇದ್ರೆ ತಿನ್ಬಹುದು, ಆದ್ರೆ ನಮ್ಮ ಮನೇಲಿ ಉಪ್ಪಿನಕಾಯಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾನು ಕರಿಬೇವಿನ ಎಲೆಯ ಪುಡಿಯನ್ನ ಹಾಕೊಂಡಿದ್ದೇನೆ. ನಿಮ್ಗೆ ಏನಾದ್ರೂ ತರಕಾರಿ ಪಲ್ಯ ಬೇಕು ಅಂತ ಇದ್ರೆ ಅದನ್ನ ಕೂಡ ಆಡ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ಅಂದ್ರೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಕ್ಕಿದಾಗುತ್ತೆ. ಸೊ ನಿಮ್ಮ ಮೀಲನ್ನ ಈ ತರ ಪ್ಲಾನ್ ಮಾಡಬಹುದು, ಅದು ಕೂಡ ನಿಮ್ಗೆ ಏನೋ ಒಂಥರ ಎನರ್ಜಿ ಕೊಡುತ್ತೆ. ಸೊ ಇಷ್ಟೇ, ಈ ಒಂದು ವ್ಲಾಗ್ ಅನ್ನ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೇನೆ, ಒಂದು 5-6 ರೆಸಿಪೀಸ್ ನ ನಿಮ್ ಜೊತೆ ಶೇರ್ ಮಾಡಿದ್ದೇನೆ. ಇಷ್ಟ ಆಗಿದೆ ಅನ್ಕೊಳ್ತೇನೆ. ಥ್ಯಾಂಕ್ ಯು ಅಂಡ್ ಬಾಯ್ ಬಾಯ್.